ವಾರ್ತಾ ಭಾರತಿ ಡಿಜಿಟಲ್ ಚಾನಲ್ಗೆ ಸ್ವಾಗತ. ನಾನು ಹಜರತ್ ನದಾಫ್. ವೀಕ್ಷಕರೇ, ನಾನಿವತ್ತು ಹುಬ್ಬಳ್ಳಿಯ ಅಂಬೇಡ್ಕರ್ ವೃತ್ತದಲ್ಲಿ ಇದ್ದೇನೆ. ಹುಬ್ಬಳ್ಳಿಯ ಅಂಬೇಡ್ಕರ್ ವೃತ್ತದಲ್ಲಿ ಇಂದು ಏನು ನೂತನವಾಗಿ CM ಆದಂಥ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಈ ಒಂದು ಭಾಗದ ಪ್ರಭಾವಿ ನಾಯಕರಾದಂಥ ಸಂತೋಷ್ ಲಾಡ್ ಅವರಿಗೆ ಮೊದಲನೆಯ ಸಂಪುಟದಲ್ಲಿ ಏನು ಸಚಿವ ಸ್ಥಾನ ಕೈ ತಪ್ಪಿದೆ. ಅದರ ವಿರುದ್ಧವಾಗಿ ಅವರ ಅಭಿಮಾನಿಗಳು ಇವತ್ತಿಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾದರೆ ಸಂತೋಷ್ ಲಾಡ್ ಅವರ ಅಭಿಮಾನಿಗಳು ಏನನ್ನ ಹೇಳ್ತಾರೆ ಅನ್ನುವುದನ್ನು ಅವ್ರ ಬಾಯಲ್ಲಿ ಕೇಳೋಣ ಬನ್ನಿ. ಇವತ್ತು ಏನು ಒಂದನೇ ಲಿಸ್ಟ್ನಲ್ಲಿ ಧಾರವಾಡ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಕ್ಕಿದ್ದಿಲ್ಲ. ಹೀಗಾಗಿ ಉತ್ತರ ಕರ್ನಾಟಕದ ಎರಡನೇ ರಾಜಧಾನಿ ಹುಬ್ಬಳ್ಳಿ ಧಾರವಾಡ. ಹೀಗಾಗಿ ಕಲಘಟಗಿ ಕ್ಷೇತ್ರದ ಶಾಸಕರಾದಂಥ ಸಂತೋಷ್ ಲಾಡ್ ಅವರಿಗೆ ಪುನಃ ಸಚಿವ ಸ್ಥಾನವನ್ನು ಕೊಡಬೇಕು ಅಂತಕ್ಕಂಥ ಒಂದು ಅವರೆಲ್ಲ ಅಭಿಮಾನಿಗಳ ಪರವಾಗಿ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೇವೆ. ನೂತನ ಮುಖ್ಯಮಂತ್ರಿಗಳಂತ ಸನ್ಮಾನ್ DK ಶಿವಕುಮಾರ್ ಅವರು ಖಂಡಿತವಾಗಲೂ ಎರಡನೇ ಪಟ್ಟಿನಲ್ಲಿ ಸಂತೋಷ್ ಲಾಡ್ ಅವರಿಗೆ ಒಂದು ಸಚಿವ ಸ್ಥಾನದ ಒಂದು ಆಕಾಂಕ್ಷಿ ಸಚಿವ ಸ್ಥಾನವನ್ನು ನೀಡ್ತಾರಂತ ವಿಶ್ವಾಸ ಇದೆ. ನಾವು ಸರ್ಕಾರಕ್ಕೆ ಆಗ್ರಹಪಡಿಸ್ತೀವಿ, ಕೊಡಬೇಕು ಅಂತಕ್ಕಂಥದ್ದು. ಇವತ್ತು 136 ಶಾಸಕರು ಇರೋದ್ರಿಂದ ಇವತ್ತು ಸಾಕಷ್ಟು ಆಕಾಂಕ್ಷಿಗಳು ರಾಜ್ಯದಲ್ಲಿ ಪ್ರತಿಯೊಬ್ಬ ಶಾಸಕರಿಗೂ ಕೂಡ ಇವತ್ತು ಸಚಿವರಾಗಬೇಕಂತ ಭಾಳ ಇಷ್ಟ ಇರ್ತದೆ. ಹೀಗಾಗಿ ಈ ಒಂದು ಸಚಿವ ಸ್ಥಾನ ಮೊದಲನೇ ಪಟ್ಟಿಯಲ್ಲಿ ಸಿಗಬೇಕಾಗಿತ್ತು, ಆದರೂ ಕೂಡ ಎರಡನೇ ಪಟ್ಟಿಯಲ್ಲಿ ಸಿಗ್ತೈತೆ ಅಂತಕ್ಕಂಥದ್ದು. ಮತ್ತು ಭಾಳ ಜನ ಎರಡನೇ ಬಾರಿಗೆ, ಯಾಕಂದ್ರೆ ಸಿದ್ದರಾಮಯ್ಯನವರು ಮುಂದುವರೆದಿದ್ರೆ ಇರ್ತಕ್ಕಂಥ ಸಚಿವ ಸಂಪುಟನ 5 ವರ್ಷದೊಳಗೆ ಮುಂದುವರಿತಾ ಇತ್ತು. ಆದರೆ ಸಿದ್ದರಾಮಯ್ಯನವರು ಸರದ ಮೇಲೆ ಈಗ ನೂತನ ಮುಖ್ಯಮಂತ್ರಿ ಬಂದ ಮೇಲೆ ಎಲ್ರಿಗೂ ನೂತನವಾಗಿ ಮಂತ್ರಿ ಆಗ್ಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಿಗೂ. ಹೀಗಾಗಿ ಒಂದು ಸ್ಪರ್ಧೆ ಜಾಸ್ತಿ ಇರೋದ್ರಿಂದ ಇವತ್ತು ಪ್ರತಿಭಟನೆ ಮಾಡ್ತಕ್ಕಂಥ ಅನಿವಾರ್ಯ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಳೆದ 40-50 ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥವ್ರು, ಅವರಾಗಿರ್ತಕ್ಕಂಥ ರಾಜಕೀಯ ಅನುಭವ ರಾಹುಲ್ ಗಾಂಧಿ ಅವರಿಗೆ ಅವ್ರ ವಯಸ್ಸಿಲ್ಲ. ಆದರೂ ಕೂಡ ರಾಹುಲ್ ಗಾಂಧಿಯವರು ನಮ್ಮ ದೇಶದ ಒಬ್ಬ AICC ಪ್ರೆಸಿಡೆಂಟ್ ಆಗಿರ್ತಕ್ಕಂಥವ್ರು ಮತ್ತು ವಿರೋಧ ಪಕ್ಷದ ನಾಯಕರು ಮತ್ತು ಭಾರತ ದೇಶದ ಮುಂದಿನ ಪ್ರಧಾನಿ ಕೂಡ ರಾಹುಲ್ ಗಾಂಧಿಯವರು. ಹೀಗಾಗಿ ಏನು ಈ ಪಾರ್ಟಿ ನಡೆಸ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಸ್ವಲ್ಪ ಸೀನಿಯರ್ ಸ್ವಲ್ಪ ಜೂನಿಯರ್ ಬರ್ತಕ್ಕಂಥದ್ದು. ಹೀಗಾಗಿ ಸಂತೋಷ್ ಲಾಡ್ ಅವರಿಗೆ ಅವ್ರು ಜೂನಿಯರ್ ಆದರೂ ಕೂಡ ಅವ್ರಿಗೆ ಏನೈತಲ್ಲ ಎರಡನೇ ಪ್ರಶಸ್ತಿ ಸಿಗ್ತಕ್ಕಂಥ ಒಂದು ವಿಶ್ವಾಸ ನನಗಿದೆ. ಇನ್ನೊಂದೇನು ಆಗ್ರಹ ಅಂದರೆ ಅವ್ರ ಜೊತೆಗೆ ಇನ್ನೂ ಈ ಭಾಗದಲ್ಲಿ ಇನ್ನೂ 1-2 ಜಾಸ್ತಿಯನ್ನು ಕೊಡ್ತಕ್ಕಂಥದ್ದು ಆಗಲಿ ಅಂತ ನನ್ನೊಂದು ಅನಿಸಿಕೆ. ಸರ್, ಇವತ್ತಿನ ಏನು ನಮ್ಮ ಎಲ್ಲ ಹಿರಿಯರು ಹಾಗೂ ನಮ್ಮ ಕಾರ್ಯಕರ್ತರು ಏನಿವತ್ತು ಕೂಡಿ ಪ್ರತಿಭಟನೆ ಅಲ್ಲ, ಇದು ಪ್ರತಿಭಟನೆ ಮನವಿ, ವರಿಷ್ಠರಿಗೆ ಒಂದು ಮನವಿ. ಯಾಕೆ ಮನವಿಯಪ್ಪ ಅಂದ್ರೆ ಈಗ ಅವರು ಏನಪ್ಪ ಅಂದರೆ ಸಂತೋಷ್ ಅವರಲ್ಲಿ ಒಂದು ಭಾವನೆ, ಎಂಥ ಭಾವನೆಯಪ್ಪ ಅಂದರೆ ಅವರಲ್ಲಿ ಒಂದು ಫಸ್ಟು ಜಾತಿ ಇಲ್ಲ, ಇದು ನಂಬರ್ 1. ನಂಬರ್ 2 ದೊಡ್ಡವರು ಸಣ್ಣವರು ಶ್ರೀಮಂತ ಬಡವರು ಅದು ಇಲ್ಲ, ಇದು 2ನೇದ್ದು. 3ನೇದ್ದು ಯಾವುದೇ ಕೆಲಸ ಬರಲಿ ಆವಾಗಲೇ ಬರೋದು, ಅವಾಗಿಂದ ಅಧಿಕಾರಿಗೆ ಫೋನ್ ಮಾಡಿ ಆ ಕೆಲಸವನ್ನು ನೀವು ಹೋಗಿ ನಾವು ನಾ ಫೋನ್ ಮಾಡ್ತೀನಿ ಅಂತ ಫೋನ್ ಮಾಡಿಸಿ ಆ ಕೆಲಸವನ್ನು ಸಂಪೂರ್ಣವಾಗಿ ಮಾಡ್ತಾರೆ. ಆ ಕಾರಣಕ್ಕಾಗಿ ಇಂಥ ಒಬ್ಬ ಮಂತ್ರಿ ನಮ್ಮ ಧಾರವಾಡ ಜಿಲ್ಲೆಗೆ ಅಗತ್ಯ ಇದೆ. ಹೀಗಾಗಿ ಆದಷ್ಟು ಬೇಗ ಅವರಿಗೆ ಇನ್ನೂ ಈ ಕಾರ್ಮಿಕ ಸಚಿವರು ಮುಂಬರುವ ಕೊಡುವ ತಮ್ಮ ಮಂತ್ರಿ ಸೀಟನ್ನು ಇದಕ್ಕಿಂತ ಹೆಚ್ಚಿನವಾದಂಥ ಒಂದು ಅಧಿಕಾರವನ್ನು ಕೊಟ್ಟು ಅವರಿಗೆ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಮತ್ತೊಮ್ಮೆ ಉಸ್ತುವಾರಿ ಆಗಲಿಕ್ಕೆ ತಾವು ಮನವಿ ಮಾಡ್ತೀವಿ. ಸರ್, ನಮ್ಮೆಲ್ಲರೂ ನಾಯಕರು ಏನು ಸಂತೋಷ್ ಲಾಡ್ ಅವರಿಗೆ ಒಂದು ಏನು ಮಿನಿಸ್ಟರ್ ಪೋಸ್ಟನ್ನು ಕೊಡಬೇಕಂತಂದು ನಾವು ಎಲ್ಲರೂ ಬಂದು ಸೇರಿ ಎಲ್ಲ ಮನವಿ ಮಾಡ್ತಾಯಿದ್ದೀವಿ. ಮತ್ತು ಭರೋಸೆ ಐತಿ ಏನು ಹೈಕಮಾಂಡ್ ಅವರು ಒಂದು ಚಲೋ ನಿರ್ಧಾರ ತೊಗೊಂಡು ಅವ್ರಿಗೆ ಜಲ್ದಿನ ಒಂದು ಮಿನಿಸ್ಟರ್ ಪೋಸ್ಟ್ ಕೊಡ್ತಾರೆ ಅಂತ ನಂಬಿಕೆ ಐತಿ. ಇದನ್ನು ಮನವಿ ಮಾಡೋದು ನಮ್ಮದು ಒಂದು ಹಕ್ಕು. ಅದು ಏನು ನಾವು ಹೈಕಮಾಂಡಿಗೆ ಒಂದು ನಮ್ಮ ಮೆಸೇಜ್ ಮುಟ್ಟಿಸ್ಬೇಕಂತಂದು ಎಲ್ಲರದು ಒಂದು ಅಭಿಪ್ರಾಯ ಇಟ್ಕೊಂಡು ನಾವು ಬಂದು ಒಂದು ಮನವಿ ಮಾಡ್ತಾಯಿದ್ದೀವಿ. ಮತ್ತು ನಂಬಿಕೆನೂ ಐತಿ ಅವ್ರದ್ದು ಸೆಕೆಂಡ್ ಲಿಸ್ಟ್ನಾಗ ಒಂದು ಪೋಸ್ಟಾಗಿ ಮಿನಿಸ್ಟರ್ ಆಗಿ ಬರ್ತಾರಂತ ನಂಬಿಕೆ ಐತಿ. ಯಾಕಂದ್ರೆ ನಮ್ಮ ಯೂತ್ಸ್ ಆಯಿತು ಎಲ್ಲರಿಗೂ ಒಂದು ಮಾದರಿಯಾಗದಾರ. ಮತ್ತು ಅದು ಹೈಕಮಾಂಡ್ ನೋಡಿ ಒಂದು ಜಲ್ದಿನ ಒಂದು ಮಿನಿಸ್ಟರ್ ಮಾಡ್ತಾರೆ ನಂಬಿಕೆ ಐತಿ. ಮಾನ್ಯ ಸಂತೋಷ್ ಲಾಡ್ ಅವರು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅದು ಎಲ್ಲ ನಮ್ಮ ಧಾರವಾಡ ಜಿಲ್ಲಾ ಜನತೆ ನೋಡಿದ್ದಾರೆ. ಹೀಗಾಗಿ ನಾವು ಸಂತೋಷ್ ಲಾಡ್ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕಂತ ನಾವು ಕೇಳ್ತೀವಿ. ಯಾರು ಒತ್ತಾಯ ಏನಿಲ್ಲ, ನಾವು ಏನು ಮಾಡಲ್ಲ, ಮನವಿ ಪ್ರೀತಿಯಿಂದ ಕೇಳ್ತೀವಿ. ಪ್ರೀತಿಗೆ ಬೆಲೆ ಕಾಂಗ್ರೆಸ್ ಪಕ್ಷದಲ್ಲಿ ಇದೇ ಐತಿ. ಹೈಕಮಾಂಡು ನಮ್ಮ DK ಶಿವಕುಮಾರ್ ಸಾಹೇಬರು ಅದಕ್ಕೆ ನಮಗೆ ವಿಶ್ವಾಸ ತಗೊಂಡು ಕೊಡ್ತಾರನ್ನೋ ಭರವಸೆ ಐತಿ. ಸನ್ಮಾನ್ಯ ಸಂತೋಷ್ ಲಾಡ್ ಸಾಹೇಬರು ಕಾರ್ಮಿಕರ ಹಲವಾರು ಯೋಜನೆಗಳನ್ನು ತರೋದ್ರ ಮುಖಾಂತರ ಕಾರ್ಮಿಕ ಕಲ್ಯಾಣವನ್ನು ಕೆಲಸ ಮಾಡಿದ್ದಾರೆ. ಜೊತೆಗೆ ಜಿಲ್ಲೆಯಲ್ಲಿ ಹಲವಾರು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ಕೊಟ್ಟಿದ್ದಾರೆ. ಅವ್ರನ್ನ ಸಚಿವ ಸ್ಥಾನ
ನೀಡುವುದ್ರ ಮುಖಾಂತರ ಪುನಃ ಇನ್ನೊಮ್ಮೆ ಜಿಲ್ಲೆಯಲ್ಲಿ ಅಭಿವೃದ್ಧಿ ಪರ್ವಕ್ಕೆ ತಾವು ಸರ್ಕಾರ ಕೈ ಜೋಡಿಸ್ಬೇಕಂತೇಳಿ ನಾವು ಮನವಿ ಮಾಡ್ಕೊತಿದ್ದೇವೆ ಸಚಿವ ಸ್ಥಾನ ನೀಡೋದ್ರ ಜೊತೆಗೆ. ಒಂದನೇ ಲಿಸ್ಟ್ನಲ್ಲಿ ಹಿರಿಯರು ಕೊಟ್ಟಿದ್ದಾರೆ, 2ನೇ ಲಿಸ್ಟ್ನಲ್ಲಿ ಎಲ್ಲರಿಗೂ ಕೊಡ್ತಾರನ್ನೋ ಆಶಾಭಾವನದಿಂದ ನಾವೆಲ್ಲ ಈ ಕಾರ್ಯಕ್ರಮ ಇದನ್ನು ಮಾಡ್ತಿದ್ವಿ, ಮನವಿಯನ್ನು ಮಾಡ್ಕೊತಿದ್ವಿ. ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತ್ ನದಾಫ್, ವಾರ್ತಾ ಭಾರತಿ, ಹುಬ್ಬಳ್ಳಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.